ಈ ವಿಡಿಯೋದಲ್ಲಿ ಪ್ರೋಗ್ರೆಸ್ ಬಾರ್ನ ಯಾವ ಥರ ಪ್ರೀಮಿಯರ್ ಪ್ರೋಲ್ ನಾವು ಮಾಡೋದಂತ ನೋಡೋಣ. ಇದನ್ನು ಆಫ್ಟರ್ ಎಫೆಕ್ಟ್ಸಲ್ಲೂ ಮಾಡ್ತಾರೆ, ಬಟ್ ಪ್ರೀಮಿಯರ್ ಪ್ರೋಲ್ ಯಾವ ಥರ ಈಸಿಯಾಗಿ ಮಾಡೋದಂತ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ನೀವೇನು ಮಾಡಿ ಅಂದರೆ, ಒಂದು ಬ್ಯಾಕ್ಗ್ರೌಂಡ್ಗೆ ನಾವು ಒಂದು ಬ್ಲ್ಯಾಕ್ ಕಲರ್ ಒಂದು ಸಾಲಿಡ್ ಬ್ಯಾಕ್ಗ್ರೌಂಡ್ ತಗೊಳ್ಳೋಣ. ಕಲರ್ ಮ್ಯಾಟ್ಗೆ ಹೋಗ್ಬಿಟ್ಟು ಇಲ್ಲಿ ಫುಲ್ ಬ್ಲ್ಯಾಕ್ ಕಲರ್ ತಗೊಳ್ಳೋಣ. ಇದನ್ನು ನಾನು ಡ್ರ್ಯಾಗ್ ಮಾಡಿ ನಾನು ಟೈಮ್ ಲೈನಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಇವಾಗ ನಮ್ಮ ಪ್ರೋಗ್ರೆಸ್ ಬಾರ್ ಬೇಕಂದರೆ ಫಸ್ಟ್ ನಾವು ಅದು ಪ್ರೋಗ್ರೆಸ್ ಬಾರ್ ಐತಲ್ವ ಅದನ್ನ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೇನು ಮಾಡ್ತೀನಿ ಅಂದರೆ, ಫಸ್ಟ್ ನಾನು ಒಂದು ರೆಕ್ಟ್ಯಾಂಗಲ್ ಟೂಲ್ ತೊಗೊಂಡು ಈ ಥರ ಒಂದು ಪ್ರೋಗ್ರೆಸ್ ಬಾರ್ ತಗೊಂಡ್ಬರ್ತೀನಿ. ಓಕೆ, ನಮ್ಗೆ ಇವಾಗ ಏನಾಗಬೇಕಂದ್ರೆ ಕಲರ್ ಚೇಂಜ್ ಆಗಬೇಕು. ಸೊ ಅವಾಗ ನಾನು ಏನು ಮಾಡ್ತೀನಿ ಅಂದರೆ, ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ನಿಮ್ಗೆ ಇಲ್ಲಿ ಇರುತ್ತೆ, ನಿಮಗೆ ಶೇಪ್ ಲೇಯರ್ ಅದು ಫುಲ್ ಏನಾದರೂ ಸೆಟ್ಟಿಂಗ್ಸ್ ಮಾಡಬೇಕಂದ್ರೆ ಇದ್ರಲ್ಲಿ ಮಾಡ್ಬೋದು. ಫಿಲ್ ಕಲರ್ ಐತಲ್ವ ಅದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಾಲಿಡ್ ಅಂತ ಐತೆ. ನಮ್ಗೆ ಸಾಲಿಡ್ ಅಂದರೆ ಒಂದೇ ಕಲರ್ ಲೈಕ್ ಅದು ನಮ್ಗೆ ಬೇಡ. ಸೊ ನಾನು ಲೀನಿಯರ್ ಲೈಕ್ ಗ್ರೇಡಿಯಂಟ್ ಅಂತ ಕೊಡ್ತೀನಿ. ಸೊ ನನಗೆ ಪ್ರೋಗ್ರೆಸ್ ಬಾರ್ ಅಂದರೆ ನೀವು ನೋಡಿರ್ತೀರಾ, ಈ ಕಡೆ ರೆಡ್ ಅಥವಾ ಈ ಕಡೆ ಗ್ರೀನ್ ಆ ಥರ ಇರ್ತಲ್ವ. ನಮ್ಮ ರೆಡ್ ಅಂದರೆ ಲೈಕ್ ಸೇಫ್ ಆ ಥರ, ಹಂಗಂದರೆ ಫುಲ್ ಆಗೈತೆ ಅಂತ ನಾವು ಪ್ರೋಗ್ರೆಸ್ ಬಾರ್ ಫುಲ್ ಏನು ಹೇಳೋದು, ರೆಡ್ ಕಲರ್ ಬಂದರೆ ಫುಲ್ ಎಂಟಿ ಆಗೋ ಥರ ಅಥವಾ ಡೇಂಜರ್ ಆ ಥರ ನಾವು ಏನು ಕನ್ವೆ ಮಾಡ್ತೀವಿ. ಇದೇ ನಾವು ಗ್ರೀನ್ ಕಲರ್ ಬಂದರೆ ಫುಲ್ ಪ್ರೋಗ್ರೆಸ್ ಫುಲ್ ಎನರ್ಜಿ ಐತೆ ಅಥವಾ ಫುಲ್ ಕಂಪ್ಲೀಟ್ 100% ಐತೆ. ಹಂಗಂದರೆ ಗ್ರೀನ್ ಐತೆ ಅಂದರೆ ಇಟ್ಸ್ ಗುಡ್ ಸೇಫ್ ಅಂತ, ಅದೇ ರೆಡ್ ಐತೆ ಅಂದರೆ ಇಟ್ಸ್ ಲಿಟಲ್ ಬಿಟ್ ಡೇಂಜರ್ ಅಂತ ಕನ್ವೆ ಮಾಡ್ತೀವಿ. ಸೊ ಇವಾಗ ನಾನು ಈ ಕಡೆ ನಾನು ಏನು ಮಾಡ್ತೀನಿ ಅಂದರೆ, ರೆಡ್ ಕಲರ್ ತಗೊಂಡು ಒಂದು ಕಡೆಗೆ ನಾನು ಫುಲ್ ಈ ಥರ ಗ್ರೀನ್ ತಗೊಂಡು ಕೊಟ್ಬಿಟ್ಟು ಇಲ್ಲಿ ನಿಮಗೆ ಡಾಟ್ ಥರ ಐತೆ ಅದನ್ನು ಚೂಸ್ ಮಾಡಿ ನೀವು ಈ ಥರ ಇದು ಮಾಡ್ಕೋಬೋದು. ಸ್ವಲ್ಪ ಈ ಕಡೆ ಓಕೆ, ಸ್ವಲ್ಪ ಸ್ಮೂತ್ ಮಾಡ್ಕೋದು, ಮಧ್ಯೆ ಹಾರ್ಡ್ ಈ ಥರ ಇದ್ದರೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಸೊ ಸ್ವಲ್ಪ ಹಿಂಗೆ ಹೇಳಿದ್ರೆ ಸ್ಮೂತ್ ಆಗುತ್ತೆ. ಸೊ ಇವಾಗ ನೀವು ನೋಡಿದ್ರೆ ಪ್ರೋಗ್ರೆಸ್ ಬಾರ್ ನಮಗೆ ಕ್ರಿಯೇಟ್ ಆಯಿತು. ಓಕೆ, ಇವಾಗ ಏನು ಮಾಡೋಣ ಅಂದರೆ, ನಾವು ಟೆಕ್ಸ್ಟಲ್ಲೇ ಇದು ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಏನು ಮಾಡೋದು, 100%, 0% ಆ ಥರ ಕೊಡೋಣ. ಟೆಕ್ಸ್ಟಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ 100% ಅಂತ ತೋರಿಸೋಣ. ಸೊ ಈ ಪ್ರೋಗ್ರೆಸ್ ಬಾರ್ ಬರೀ ಇದಕ್ಕೆ ಅಂತಲ್ಲ, ನೀವು ತುಂಬ ಇದಕ್ಕೆ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಯಾವುದೋ ವೀಡಿಯೋಲಿ ಎನರ್ಜಿ ಪರ್ಸೆಂಟ್ ತೋರಿಸ್ಬೇಕಂದ್ರೆ, ಲೈಕ್ ಎನರ್ಜಿ ಡೌನ್ ಹಂಗಂದರೆ ಡ್ರೈನ್ ಆಗೈತೆ ಅಂದರೆ ನೀವು 0%ಗೆ ತೋರಿಸ್ಬೋದು ಆ್ಯನಿಮೇಟ್ ಮಾಡೋ ಥರ ಪ್ರೋಗ್ರೆಸ್ ಬಾರ್ನ. ಅಲ್ಲಿ ಫುಲ್ ಐತೆ ಅಂದರೆ ಈ ಥರ 100% ತೋರಿಸ್ಬೋದು. ಅಥವಾ ನೀವೇನಾದರೂ ಬೇರೆ, ಫಾರ್ ಎಕ್ಸಾಂಪಲ್ ಇವಾಗ ಫ್ಯೂಯಲ್ 100% ಐತೆ ಅಂದರೆ, ಲೈಕ್ ಪೆಟ್ರೋಲ್ ಡೀಸೆಲ್ 100% ಐತೆ ಅಂದರೆ ನಾವು ರೆಡ್ಡಲ್ಲಿದ್ದರೆ ಖಾಲಿ ಆಗ್ತಿದೆ ಅಂತ. ಅದೇ ರೀತಿ ಏನು ಗ್ರೀನಲ್ಲಿ ಐತೆ ಅಂದರೆ ನಮ್ಮ ಇದೆ ಅಂತ. ಅದೇ ರೀತಿ ಎನರ್ಜಿ ನೀವು ಎಷ್ಟೊಂದು ಈ ಕಾರ್ಟೂನ್ಸ್ ಎಲ್ಲ ನೋಡಿರ್ತೀರ, ಲೈಕ್ ಅದರಲ್ಲೂ ನಿಮಗೆ ತೋರಿಸ್ತಾರೆ ಅಲ್ವಾ, ಗ್ರೀನಲ್ಲಿದ್ದರೆ ಎನರ್ಜಿ ಜಾಸ್ತಿ ಐತೆ. ಅಥವಾ ನಾವು ಗೇಮ್ ಆಡ್ಬೇಕಾದ್ರೆ ನಾವು ತುಂಬ ನೋಟಿಸ್ ಮಾಡಿರ್ತೀವಿ, 0% ಇದ್ದರೆ ನಾವು ಆ್ಯಕ್ಚುಲಿ ಮುಗೀತು, ಗೇಮ್ ಓವರ್, ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಬಿಡಬೇಕಂತ. ಅದೇ ರೀತಿ 100 ಇದ್ದರೆ ನಾವು ಫುಲ್ ಎನರ್ಜಿ ಇರೋ ಥರ. ಸೊ ಅಷ್ಟೇ ಸಿಂಪಲ್. ಓಕೆ, ಇವಾಗ ಏನು ಮಾಡೋಣ ಅಂದರೆ, ಸೇಮ್ ಇದನ್ನೇ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಬಾರ್ಡರ್ಸ್ ಬೇಕು. ಸೊ ಇದನ್ನು ಏನು ಮಾಡೋಣ ಅಂದರೆ, ಇದನ್ನೇ ನಾನು ಡೂಪ್ಲಿಕೇಟ್ ಮಾಡ್ತೀನಿ. ಸಿಂಪಲ್ ಡೂಪ್ಲಿಕೇಟ್ಗೆ ಏನಿಲ್ಲ, ನೀವು ಆ ಲೇಯರ್ನ ಪ್ರೆಸ್ ಮಾಡಿಬಿಟ್ಟು, ಈ ಪ್ರೋಗ್ರೆಸ್ ಬಾರ್ ಲೇಯರ್ ಇದೆ ಅಲ್ಲಿ ಪ್ರೆಸ್ ಮಾಡಿಬಿಟ್ಟು, ಆಪ್ಷನ್ ಪ್ರೆಸ್ ಮಾಡಿಬಿಟ್ಟು ಮೇಲೆ ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಅದೇ ಡೂಪ್ಲಿಕೇಟ್ ಆಗಿಬಿಡುತ್ತೆ. ಸೊ ಇವಾಗ ಅದು ಕೆಳಗಡೆ ಲೇಯರ್ ಐತಲ್ವ ಅದನ್ನು ನಾನು ಫಿಲ್ ಆಫ್ ಮಾಡಿಬಿಟ್ಟು, ಬರೀ ಈ ಸ್ಟ್ರೋಕ್ ಐತಲ್ಲ, ಸ್ಟ್ರೋಕ್ ಪ್ರೆಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಈ ಥರ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಈ ಥರ ಅಟ್ಲೀಸ್ಟ್ ಒಂದು ಓಕೆ, ಅಟ್ಲೀಸ್ಟ್ ಒಂದು 7 ಇದ್ದರೆ ಓಕೆ ಈ ಥರ ಇರುತ್ತೆ. ಸೊ ಇವಾಗ ಏನು ಮಾಡೋಣ ಅಂದರೆ, ಇವಾಗ ಇದನ್ನು ಆ್ಯನಿಮೇಟ್ ಮಾಡಬೇಕು. ಹಂಗಂದರೆ ಹಿಂಗೆ 0ಇಂದ 100ಗೆ ಬರೋ ಥರ ಅದನ್ನ ಯಾವ ಥರ ಮಾಡೋದು ನೋಡೋಣ. ಸಿಂಪಲ್ ಏನಿಲ್ಲ, ನಿಮ್ಮ ಪ್ರೋಗ್ರೆಸ್ ಬಾರ್ ಐತಲ್ವ, ಹಂಗಂದ್ರೆ ಸ್ಟ್ರೋಕ್ ಅಲ್ಲ, ನಿಮ್ಮ ಕಂಪ್ಲೀಟ್ ಪ್ರೋಗ್ರೆಸ್ ಬಾರ್ ಇದೆಯಲ್ವ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಒಪಾಸಿಟಿ ಅಂತ ಇರುತ್ತೆ. ಒಪಾಸಿಟಿ ಕೆಳಗಡೆ ನಿಮಗೆ ಮಾಸ್ಕ್ ಥರ ಇರುತ್ತೆ, ಕ್ರಿಯೇಟ್ ಪಾಲಿಗಾನ್ ಮಾಸ್ಕ್ ಅಂತ, ಅದ್ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಆಗುತ್ತೆ. ಸೊ ಏನೂ ತೊಂದರೆ ಇಲ್ಲ. ಇಲ್ಲಿ ಮಾಸ್ಕ್ 1 ಅಂತ ಇದೆ, ಮಾಸ್ಕ್ ಕ್ರಿಯೇಟ್ ಆಗಿರುತ್ತೆ, ಮಾಸ್ಕ್ 1 ಅಂತ ಅದ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಹಂಗಂದರೆ ಎಲ್ಲಿ ಮಾಸ್ಕ್ ಇರುತ್ತೆ ಅದು ಮಾತ್ರ ನಮ್ಗೆ ವಿಸಿಬಲ್ ಇರುತ್ತೆ. ಸೊ ನಮ್ಮ ಪ್ರೋಗ್ರೆಸ್ ಬಾರ್ ಫುಲ್ ಇಷ್ಟು ದೊಡ್ಡದಾಗಿತ್ತು. ಬಟ್ ನಾವು ಮಾಸ್ಕ್ ಚಿಕ್ಕದಾಗಿ ಮಾಡಿರೋದ್ರಿಂದ ಈ ಮಾಸ್ಕ್ ಏನಕ್ಕೆ ಅಂದರೆ, ನಮ್ಮ ಸರ್ಟೈನ್ ಪಾಯಿಂಟ್ಸ್ ಎಷ್ಟು ಮಾಸ್ಕ್ ಮಾಡ್ತೀವಿ ಅದು ಮಾತ್ರ ವಿಸಿಬಲ್ ಆಗಿರುತ್ತೆ. ಇದೇ ಮಾಸ್ಕ್ ಇನ್ವರ್ಟ್ ಅಂತ ಕೆಳಗಡೆ ಆಪ್ಷನ್ ಅದು ಕೊಟ್ಬಿಟ್ರೆ, ನಾವು ಲೈಕ್ ಯಾವ ಪಾರ್ಟಲ್ಲಿ ನಾವು ಮಾಸ್ಕ್ ಮಾಡಿರ್ತೀವಿ ಅದು ಬಿಟ್ಟು ಬೇರೆಲ್ಲ ನಮಗೆ ಲೈಕ್ ವಿಸಿಬಲ್ ಇರುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಮಾಸ್ಕ್ನ ನಾನು ಈ ಥರ ದೊಡ್ಡದು ಫುಲ್ ಕಾಣಿಸೋ ಥರ ನಾನು ಇದು ಮಾಡ್ತೀನಿ. ಓಕೆ, ಈ ಥರ ಮಾಡ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ, ಕರೆಕ್ಟಾಗಿ ನನಗೆ 1 ಸೆಕೆಂಡ್ಗೆ ಈ ಥರ ನನಗೆ ಫುಲ್ ರಿವೀಲ್ ಆಗಬೇಕು. ಸೊ ನಾನು ಏನು ಮಾಡ್ತೀನಿ ಅಂದರೆ, ಈ ಪ್ಲೇ ಹೆಡ್ ಐತಲ್ವ ಇದನ್ನು 1 ಸೆಕೆಂಡಿಗೆ ತರ್ತೀನಿ. ಈ ಥರ
2 ಸೆಕೆಂಡ್ಸ್ ಇಟ್ಕೊಳ್ಳೋಣ, ಆಮೇಲೆ ನೋಡೋಣ. ಏನಾದರೂ ತುಂಬ ಫಾಸ್ಟ್ ಆಗಿದ್ರೆ, ತುಂಬ ಸ್ಲೋ ಆದರೆ ನಾವು ಸರಿ ಮಾಡಿ. ಈಗ ಏನು ಮಾಡ್ತೀನಿ ಅಂದರೆ 2 ಸೆಕೆಂಡ್ಸ್ ಕರೆಕ್ಟಾಗಿ ನಾನು ಪ್ಲೇಸ್ ಮಾಡಿಬಿಟ್ಟು ಇಲ್ಲಿ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ ಬಂದರೆ ನಾವು ಮಾಸ್ಕ್ ಮಾಡಿರ್ತೀವಿ, ಅಲ್ಲಿ ಕೆಳಗಡೆ ಬಂದರೆ ಮಾಸ್ಕ್ ಪಾತ್ ಅಂತ ಇರುತ್ತೆ. ಸೊ ಅದಕ್ಕೆ ನಾನು ಈ ಸ್ಟಾಪ್ ವಾಚ್ ಐಕ್ಯಾನ್ ಹಂಗಂದರೆ ಆ್ಯನಿಮೇಟ್ ಮಾಡಬೇಕು. ಸೊ ಸ್ಟಾಪ್ ವಾಚ್ ಐಕ್ಯಾನ್ನ ಕ್ಲಿಕ್ ಮಾಡ್ತೀನಿ. ಸೊ ಅವಾಗ ಏನಾಯಿತು, ಅಲ್ಲಿ 2 ಸೆಕೆಂಡ್ಸಲ್ಲಿ ಆ ಮಾಸ್ಕ್ ಮಾಡಿರ್ತೀವಲ್ಲ ಆ ಪಾತ್ ಅಂದರೆ ಅದು ಎಲ್ಲಿ ಲೈಕ್ ಮಾಸ್ಕ್ ಓಡಾಡ್ತಿರುತ್ತೆ ಅದನ್ನು ನಾವು ಪಾತ್ ಅಂತ ಕರಿತೀವಿ. ಅಲ್ಲಿ ಎಲ್ಲಿ ಮಾಸ್ಕ್ ಎಲ್ಲಿಂದ ಎಲ್ಲಿವರೆಗೂ ಹೋಗಬೇಕು ಆ ಪಾತ್ ಕ್ರಿಯೇಟ್ ಮಾಡೋಕ್ಕೆ ನಾವು ಪಾತ್ ಮೇಲೆ ಕ್ಲಿಕ್ ಮಾಡಿದ್ವಿ. ಬಟ್ ಅದು ನಮ್ಮ ಮಾಸ್ಕ್ ಇವಾಗ ವಿಸಿಬಲ್ ಇಲ್ಲ. ಸೊ ಮತ್ತೆ ಇದು ವಿಸಿಬಲ್ ಮಾಡಬೇಕಂದ್ರೆ ಏನೂ ತೊಂದರೆ ಇಲ್ಲ. ಇಲ್ಲಿ ಮಾಸ್ಕ್ 1 ಅಂತ ಇರುತ್ತಲ್ವ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್, ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫುಲ್ ಮಾಸ್ಕ್ ವಿಸಿಬಲ್ ಆಗುತ್ತೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ 0 ಸೆಕೆಂಡ್ಸ್ ಹಿಂದೆ ಫುಲ್ 0 ಫ್ರೇಮ್ಗೆ ಹೋಗ್ಬಿಟ್ಟು ಈ ಮಾಸ್ಕ್ ಇದೆ ಅಲ್ವಾ ಇದನ್ನು ಫುಲ್ ಹಿಂಗೆ ಈ ಥರ ಹಿಂದೆ ತರ್ತೀನಿ. ಸೊ ಇವಾಗ ಏನಾಯ್ತು ಅಂದರೆ ಮಾಸ್ಕ್ನ ಫುಲ್ ಹಿಂದೆ ತಂದುಬಿಟ್ಟೆ. ಇವಾಗ ಏನು ಸ್ಟೇಟಸ್ ಬಾರ್ ಕಾಣ್ತಿಲ್ಲ. ಏನಕ್ಕೆ, ಲೈಕ್ ಮಾಸ್ಕ್ನ ನಾವು ಹಿಂದೆ ತಂದೀವಿ, ಹಾಗಾದರೆ ಮಾಸ್ಕ್ ನಾವು ಎಲ್ಲಿರುತ್ತೆ ಅದು ಮಾತ್ರ ಕಾಣಿಸುತ್ತೆ. ಹಾಗಾದರೆ ಇಷ್ಟೊತ್ತವರೆಗೂ ನಾವು ಮಾಸ್ಕ್ ಆ ಸ್ಟೇಟಸ್ ಬಾರ್ ಮೇಲೆ ಪ್ಲೇಸ್ ಮಾಡಿದ್ವಿ. ಸೊ ಆ ಮಾಸ್ಕ್ ಎಲ್ಲಿವರೆಗೂ ನಾವು ಡ್ರಾ ಮಾಡಿದ್ವಿ ಅಷ್ಟು ಮಾತ್ರ ಸ್ಟೇಟಸ್ ಬಾರ್ ಕಾಣ್ತು. ಇವಾಗ ಫುಲ್ ಹಿಂದೆ ತಂದಿದ್ದೀವಿ, ಹಾಗಂದರೆ ಮಾಸ್ಕ್ ಎಲ್ಲಿ ಮಾಡಿದ್ವಿ ಅದು ಮಾತ್ರ ಕಾಣಿಸುತ್ತೆ, ಮಾಸ್ಕ್ ನಮ್ಮ ಸ್ಟೇಟಸ್ ಬಾರ್ ಮೇಲೆ ಇಲ್ಲ. ಸೊ ಅದರಿಂದ ನಮಗೆ ಸ್ಟೇಟಸ್ ಬಾರ್ ಕಾಣಿಸಲ್ಲ. ಸೊ ಇವಾಗ ನಾನು 2 ಕೀ ಫ್ರೇಮ್ ಸೆಟ್ ಮಾಡಿದ್ದೀನಿ. ಹಾಗಂದರೆ 0 ಸೆಕೆಂಡ್ನಿಂದ 2 ಸೆಕೆಂಡ್, ಹಾಗಂದರೆ 2 ಸೆಕೆಂಡ್ಗೆ ಫುಲ್ ರಿವೀಲ್ ಆಗೋವರೆಗೂ ಸ್ಟಾಪ್ ವಾಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ 0 ಸೆಕೆಂಡ್ಸ್ 0 ಫ್ರೇಮ್ಗೆ ಫುಲ್ ಈ ಥರ ಹಿಂದೆ ತಂದಿದ್ದೀನಿ. ಇವಾಗ ಪ್ಲೇ ಮಾಡಿದ್ರೆ ಏನಾಗುತ್ತೆ ಅಂದರೆ 0 ಸೆಕೆಂಡಿಂದ ನಿಮಗೆ 2 ಸೆಕೆಂಡ್ಸ್ಗೆ ಈ ಥರ ನಮ್ಗೆ ಎಲ್ಲಿಂದ ಎಲ್ಲಿವರೆಗೆ, ಹಾಗಂದರೆ 0 ಸೆಕೆಂಡಿಂದ 2ವರೆಗೆ ಈ ಮಾಸ್ಕ್ ಏನು ಡ್ರಾ ಮಾಡಿದ್ವಿ ಅದು ಈ ಥರ ಆ್ಯನಿಮೇಟ್ ಆಗುತ್ತೆ. ಏನಕ್ಕೆ, ಮಾಸ್ಕ್ ಪಾತ್ನ ನಾವು ಸ್ಟಾಪ್ ವಾಚ್ ಯೂಸ್ ಮಾಡಿ ಆ್ಯನಿಮೇಟ್ ಮಾಡಿದ್ವಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಾವು ಮಾಸ್ಕು 0 ಸೆಕೆಂಡಿಂದ 1 ಸೆಕೆಂಡ್ಗೆ ಈ ಥರ ಮೂವ್ ಆಗುತ್ತೆ. ಇವಾಗ ನಿಮಗೆ ಪ್ಲೇ ಮಾಡ್ತೀನಿ, ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ನೋಡಿ. ಓಕೆ, ನಮಗೆ ಈ ಫುಲ್ ಒಂಥರ ಕ್ರಾಸಾಗಿ ಬರ್ತಾಯಿದೆ, ಏನೂ ತೊಂದರೆ ಇಲ್ಲ. ಅದೇ ರೀತಿ ಸ್ವಲ್ಪ 2 ಸೆಕೆಂಡ್ಸ್ಗೆ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ನಾನು ಎಲ್ಲಿ ಆ್ಯಕ್ಚುಲಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಏನಕ್ಕೆ ಅಂದರೆ ನಮಗೆ ಕ್ರಾಸಾಗಿ ಬಂತು, ಸೊ ಅದು ಬೇಡ, ಸ್ವಲ್ಪ ಸ್ಟ್ರೈಟ್ ಆಗಿರಲಿ. ಇವಾಗ ನೋಡಿ ಈ ಥರ ಆಯಿತು. ಸೊ ಇದನ್ನೇ ನೀವೇನಾದರೂ ಸ್ವಲ್ಪ ಇನ್ನೂ ಸ್ಲೋ ಮಾಡಬೇಕಂದ್ರೆ ಏನಿಲ್ಲ, ಇಲ್ಲಿ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ಬಿಟ್ಟು ಇಲ್ಲಿ ನಿಮ್ಗೆ ಇದಿರುತ್ತೆ, ಕೀ ಫ್ರೇಮ್ನ ಸ್ವಲ್ಪ ಮುಂದೆ ತಂದ್ರಷ್ಟು ನಿಮಗೆ ಸ್ಲೋ ಆಗುತ್ತೆ, ಹತ್ತಿರ ತಂದಷ್ಟು ಫಾಸ್ಟ್ ಆಗುತ್ತೆ. ಸೊ ಇವಾಗ ನೋಡಿ, ಓಕೆ ತುಂಬ ಹತ್ರ ಬೇಡ. ಓಕೆ, ಇವಾಗ ನಾವು ಪ್ಲೇಸ್ ಮಾಡಿದ್ರೆ ಈ ಥರ ನೀಟಾಗಿ ಸ್ಟೇಟಸ್ ಬಾರ್ ಆ್ಯನಿಮೇಟ್ ಆಗುತ್ತೆ. ಸೊ ಇದೇ ಥರ ಟ್ರೈ ಮಾಡಿ, ತುಂಬ ಸಿಂಪಲ್, ತುಂಬ ನೀವು ಎಡಿಟಿಂಗಲ್ಲಿ ಯೂಸ್ ಮಾಡ್ಬೋದು. ಲೈಕ್ ಈ ಥರ ಸ್ಟೇಟಸ್ ಬಾರ್ ಬಗ್ಗೆ ಈ ಥರ ಎನರ್ಜೀಸ್ ಬಗ್ಗೆ ಈ ಥರ ಮಾತಾಡಿದಾಗ ಯು ಕ್ಯಾನ್ ಆ್ಯನಿಮೇಟ್ ಮಾಡಿ ನೀವು ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮುಂದೆ ಟ್ಯುಟೋರಿಯಲ್ಸ್ ನಿಮಗೆ ಬೇರೆ ಯಾವುದಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನೆಕ್ಸ್ಟ್ ವೀಡಿಯೋನ ಮಾಡೋಣ. ಥ್ಯಾಂಕ್ ಯು.